ತಪ್ಪಿಸಿಕೊಂಡಿದ್ದಾರೆ. ಹಾಗಾದ್ರೆ ಜಾರಿ ನಿರ್ದೇಶನಾಲಯ ಮುಂದೇನು ಮಾಡುತ್ತೆ? ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿಎಂ ಮುಂದಿನ ನಡೆಯೇನು ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಡಿ ಇಕ್ಕಳದಲ್ಲಿ ಸಿಲುಕಿದ ಸಿಎಂ ಸಿದ್ದರಾಮಯ್ಯ. ಸಿಎಂ ವಿರುದ್ಧ ಇಡಿಯಿಂದ ಇಸಿಐಆರ್ ದಾಖಲು. ಮೂಡ ಇಷ್ಟು ವರ್ಷದ ರಾಜಕಾರಣದಲ್ಲಿ ಎಲ್ಲೂ ಕಪ್ಪು ಚುಕ್ಕೆ ತಂದುಕೊಳ್ಳದ ಸಿಎಂ ಸಿದ್ದರಾಮಯ್ಯ ಈಗ ಮೂಡ ಹಗರಣದಿಂದ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದಾರೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ಈ ಪ್ರಕರಣ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈಗ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ. ಹಾಗಾದರೆ ಇಡಿಯ ಎಸಿಐಆರ್ನಲ್ಲಿ ಏನಿರುತ್ತೆ ಅನ್ನೋದನ್ನು ನೋಡೋದಾದರೆ, ಎಸಿಐಆರ್ನಲ್ಲಿ ಏನಿರುತ್ತೆ? ಎಸಿಐಆರ್ ಅಂದರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್. ಪೊಲೀಸರ ಎಫ್ಐಆರ್ ರೀತಿ ಇಡಿ ಇಸಿಐಆರ್ ದಾಖಲಿಸುತ್ತೆ. ತನಿಖೆಗೆ ಇಸಿಐಆರ್ ದಾಖಲಿಸುವುದು ಕಡ್ಡಾಯ. ಎಸಿಐಆರ್ ಸಾರ್ವಜನಿಕರಿಗೆ ಸಿಗೋದಿಲ್ಲ. ಮೊದಲು ಆರೋಪಿಗೆ ನೋಟಿಸ್ ನೀಡಬೇಕು. ಬೇಲ್ ಅರ್ಜಿ ಹಾಕುವಾಗಲೂ ಆರೋಪಿಗೆ ಇಸಿಐಆರ್ ಸಿಗಲ್ಲ. ಆರೋಪಿ ಇಡಿ ವಿಚಾರಣೆ ಹಾಜರಾಗಿ ಉತ್ತರ ನೀಡಬೇಕು. ಹಾಜರಾಗಿಲ್ಲ ಅಂದರೆ ವಾರೆಂಟ್ ಪಡೆದು ಬಂಧಿಸಬಹುದು. ಜೊತೆಗೆ ಸಮಂಜಸ ಉತ್ತರ ನೀಡಿಲ್ಲ ಎಂದು ಬಂಧಿಸಬಹುದು. ಮನೆ ಮೇಲೆ ದಾಳಿ ಮಾಡುವ ಅಧಿಕಾರ ಇವರಿಗೆ ಇರುತ್ತೆ. ಆಪ್ತರು ಸಂಬಂಧಿಕರ ಮೇಲೂ ದಾಳಿ ಮಾಡಬಹುದು. ಇಸಿಐಆರ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇದು ಬಹಳ ಗಂಭೀರವಾದಂಥ ಪ್ರಕರಣ. ಬಿಕಾಸ್ ಇದನ್ನು ಲೈಟಾಗಿ ತೊಗೊಳಕ್ಕೆ ಆಗೋದಿಲ್ಲ. ಒಂದು ಪಕ್ಷ ಲೋಕಾಯುಕ್ತ ಎಫ್ಐಆರ್ ಅನ್ನು ನಾವು ಲೈಟಾಗಿ ತೊಗೋಬೋದು, ಬಟ್ ಇಡಿ ಪ್ರಕರಣ ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಇಸಿಐಆರ್ ಅನ್ನು ನಾವು ಹೇಳ್ತೀವಿ. ಎಷ್ಟು ಡ್ರಾಕೋನಿಯನ್ ಪ್ರಾವಿಷನ್ ಅದು ಅಂದರೆ, ಅದು ನೋಡಿ ಇಸಿಐಆರ್ ಏನು ಕಾಪಿ ಇರುತ್ತೋ ಆರೋಪಿ ಕೊಡ್ದಿರಾನೇ ಅವ್ರು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಡಿನವರು ಆದಷ್ಟು ಇಷ್ಟು ಬೇಗ ಇಸಿಐಆರ್ ರಿಪೋರ್ಟನ್ನು ಮಾಡ್ಕೋತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಈಗ ಅನೇಕ ಉದಾಹರಣೆ ತಗೊಳ್ಳಿ, ಅರವಿಂದ್ ಕೇಜ್ರಿವಾಲ್ ಪ್ರಕರಣ ತಗೊಳ್ಳಿ, ಕವಿತಾ ಅವರು ನಮ್ಮ ಚಂದ್ರಶೇಖರ್ ರಾವ್ ಮಾಜಿ ಮುಖ್ಯಮಂತ್ರಿಗಳ ಮಗಳ ಕೇಸ್ ತಗೊಳ್ಳಿ, ಎಲ್ಲದರಲ್ಲೂ ಕೂಡ ಇಸಿಐಆರ್ ಮಾಡ್ಕೊಂಡ ನಂತರ ಅವ್ರು ಫಸ್ಟ್ ಹೋಗಿ ಅರೆಸ್ಟನ್ನು ಮಾಡಿದ್ದಾರೆ. ಬಟ್ ಸರ್ಚ್ ಅಂಡ್ ಸೀಜರ್ ಅನ್ನೋ ಪವರ್ ಅವ್ರಿಗಿದೆ. ಈತ ಸಿಎಂ ಸಿದ್ದರಾಮಯ್ಯ ಮುಂದಿನ ಕಾನೂನು ಹೋರಾಟ ಏನು ಅನ್ನೋದನ್ನು ನೋಡೋದಾದರೆ, ಸಿಎಂ ಕಾನೂನು ಹೋರಾಟ. ಸಿಎಂ ಇವತ್ತೇ ಹೈಕೋರ್ಟ್ ಕದ ತಟ್ಟಬೇಕು. ಸೆಕ್ಷನ್ 482, 226 ಅಥವಾ 227 ಅಡಿ ಅರ್ಜಿ ಹಾಕಬೇಕು. ಇಡಿ ತನಿಖೆ ಸಂಬಂಧ ಅರ್ಜಿ ಸಲ್ಲಿಸಬಹುದು. ಹೈಕೋರ್ಟ್ನಿಂದ ಈಗಾಗಲೇ ತನಿಖೆಗೆ ಆದೇಶಿಸಲಾಗಿದೆ. ಲೋಕ ತನಿಖೆ ಶುರುವಾಗಿದೆ. ಇಡಿ ಅವಶ್ಯವಿರಲಿಲ್ಲ, ದುಡ್ಡು ತೆಗೆದುಕೊಂಡಿಲ್ಲ, ಆಸ್ತಿ ಸಂಪಾದಿಸಿಲ್ಲವೆಂದು ವಾದ. ನಮಗೆ ರಕ್ಷಣೆ ನೀಡಿ ಅಂತ ಅರ್ಜಿ ಸಲ್ಲಿಸಬಹುದು. ಇಸಿಐಆರ್ ವಿರುದ್ಧ ಅವರು ಇಮಿಡಿಯೇಟ್ ಆಗಿ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿನ ಕದ ತಟ್ಟಿ ಹೈಕೋರ್ಟಲ್ಲಿ ಒಂದು ಪ್ರೊಟೆಕ್ಷನನ್ನು ತಗೋಬೇಕಾಗ್ತದೆ. ಈಗ ನನ್ನ ವಿರುದ್ಧ ಈ ಥರ ಪ್ರಕರಣ ಆಗಿದೆ, ನಾನು ಯಾವುದೇ ಥರದ ಆರೋಪಿ ಸ್ಥಾನದಲ್ಲಿ ಇದ್ದರೂ ಕೂಡ ಯಾವುದೇ ಥರ, ಯಾಕಂದರೆ ಇಡಿ ಪ್ರಕರಣ ಯಾವಾಗ ಬರುತ್ತೆ ಅಂದರೆ ನಮಗೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಇಡಿ ಪ್ರಕರಣ ಬರ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಇಲ್ಲೀಗಲ್ ಮೆಥಡಿಂದ ದುಡ್ಡನ್ನು ಸಂಪಾದನೆ ಮಾಡ್ದ ಅಥವಾ ಒಂದು ಇಲ್ಲೀಗಲ್ ಮೆಥಡಿಂದ ದುಡ್ಡನ್ನು ಮಾಡಿಕೊಂಡು ಆಸ್ತಿಯನ್ನು ಗಳಿಸಿ ಅದನ್ನು ಬೇರೆ ಉದ್ದೇಶಕ್ಕೋಸ್ಕರ ಬಳಸ್ದ ಅಂದರೆ ಅದನ್ನು ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 3 ಡಿಫೈನ್ ಮಾಡುತ್ತೆ ಅದನ್ನು. ಈಗ ಮುಖ್ಯಮಂತ್ರಿಗಳು ಡೆಮಾನ್ಸ್ಟ್ರೇಟ್ ಮಾಡಬೇಕು, ನಾನು ಎಲ್ಲೂ ಕೂಡ ಇಡೀ ಪ್ರಕರಣದಲ್ಲಿ ನನಗೆಲ್ಲೂ ಕೂಡ ₹1 ದುಡ್ಡು ಬಂದಿಲ್ಲ, ನನ್ನ ಭಾಮೈದ ಪರ್ಚೇಸ್ ಮಾಡಿರುವಂಥದ್ದು ನನ್ನ ಭಾಮೈದ, ಅದನ್ನು ಆತನ ತಂಗಿ ಪಾರ್ವತಿ ಅನ್ನೋರಿಗೆ ಆತ ಗಿಫ್ಟನ್ನು ಕೊಡ್ತಾನೆ. ನನ್ನ ಪಾತ್ರ ಈವನ್ ಹೈಕೋರ್ಟ್ ಜಡ್ಜ್ಮೆಂಟಲ್ಲಿ ಏನು ಹೇಳ್ತದೆ ಅಂದರೆ, ಅನೇಕ ಸಂದರ್ಭಗಳಲ್ಲಿ ತಾವು ಉನ್ನತವಾದಂಥ ಸ್ಥಾನದಲ್ಲಿ ಇದ್ದಿದ್ದರಿಂದ ತಮ್ಮ ಇನ್ಫ್ಲೂಯೆನ್ಸ್ ಇರ್ಬೋದು, ಒಂದು ತನಿಖೆ ಆಗಲಿ ಅಂತ ಹೈಕೋರ್ಟ್ ಹೇಳಿದೆ. ಬಿಟ್ಟರೆ ನಾನು ನಿಜವಾಗ್ಲೂ ಮಾಡಿದ್ದೀನಿ ಅಂತ ಹೈಕೋರ್ಟ್ ಎಲ್ಲೂ ಹೇಳಿಲ್ಲ. ಹಾಗಾಗಿ ನನಗೊಂದು ಪ್ರೊಟೆಕ್ಷನನ್ನು ಕೊಡಿ, ನನಗೆ ಯಾವುದೇ ಕಾರಣಕ್ಕೆ ಅರೆಸ್ಟ್ ಮಾಡಿಬಿಡಿ ಅಂತೇಳಿ ಇಮಿಡಿಯೇಟಾಗಿ ಅವ್ರು ಹೈಕೋರ್ಟಲ್ಲಿ ಅರೆಸ್ಟ್ ವಿರುದ್ಧ ಒಂದೇನಾದರೂ ಆದೇಶ ತೊಗೊಂಡ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಬಚಾವಾಗ್ತಾರೆ. ಒಟ್ಟಿನಲ್ಲಿ ಸಿಎಂ ವಿರುದ್ಧ ಬಂದಿರುವ ಆರೋಪ ಈಗ ಇಡಿ ಅಂಗಳಕ್ಕೆ ಹೋಗಿದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಓಕೆ, ನಮ್ಮ ನಾಗರಾಜ್ ನಮ್ಮೊಂದಿಗೆ ಲೈವಲ್ಲಿದ್ದಾರೆ. ನಾಗರಾಜ್, ಸ್ವಲ್ಪ ಆಫ್ ದ ರೆಕಾರ್ಡ್ ಕೂಡ ಮಾತಾಡೋಣ ಬಾ. ಹೆಂಗೆ ಅಂತಂದರೆ, ಈಗ ನೋಡಿ, ಲೋಕಾಯುಕ್ತದಿಂದ ಅರೆಸ್ಟ್ ಆಗೋದಿಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಇವರೇ ತನಿಖೆ ಮಾಡ್ತಾರೆ, ಸ್ವಲ್ಪ ಡಿಲೇ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ. ಬಟ್ ಇಡಿ CBIಯಿಂದ ಆಗಬಹುದು ಅಂತಿತ್ತು. ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಕೈಗೊಂಡಿದ್ದು ಪೂರ್ವಾನುಮತಿ ಮೂಡ ವಿಚಾರಕ್ಕೆ ಅಲ್ಲ ನಾಗರಾಜ್, ಅವರು ಪೂರ್ವಾನುಮತಿ ಬೇಕು ಅಂತ ತಗೊಂಡಿದ್ದು ವಾಲ್ಮೀಕಿ ವಿಚಾರಕ್ಕೆ. ಯಾಕಂದರೆ ಅದು AICCಗೆ ಭಾಳ ದೊಡ್ಡ ಮುಜುಗರ ಆಗುವಂಥ ಸಾಧ್ಯತೆ ಇತ್ತು. ಯಾಕಂದರೆ ಆ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅಂತ. ಇಡಿ ಬಂತು. ನನಗೆ ಈಗಲೂ ಆಶ್ಚರ್ಯ ಆಗ್ತಿರೋದು, ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ FIR ಸ್ಕ್ವಾಶ್ಗೆ ಅಥವಾ ಬಂಧನ ತಡೆಗೆ ಅಥವಾ ಪ್ರಕರಣ ತಡೆಗೆ
ಒಂದೇ ಒಂದು ಮೇಲ್ಮನವಿಯನ್ನು ಹೈಕೋರ್ಟ್ಗಾಗಲಿ ಅಥವಾ ಸುಪ್ರೀಂ ಕೋರ್ಟ್ಗಾಗಲಿ ಸಲ್ಲಿಸೇ ಇಲ್ವಲ್ಲ ಮುಖ್ಯಮಂತ್ರಿ? ಏನಿದು ಆಟ? ಖಂಡಿತ ಜಯಪ್ರಕಾಶ್, ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಕಾಡುವಂಥ ಪ್ರಶ್ನೆ ಅದು. ನಿನ್ನೆ ಏನು ಅವರು ಒಂದು ಮೇಲ್ಮನವಿಯನ್ನು 17A ಸಂಬಂಧಿಸಿದಂತೆ ಮೇಲ್ಮನವಿಯನ್ನು ಹೈಕೋರ್ಟ್ಗೆ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಿ ಎಂ ಕಚೇರಿಯಲ್ಲಿ ರೆಡಿಯಾಗಿದ್ದಂಥ ಪೇಪರ್ಸ್ಗೆ ಸಿ ಎಂ ಇನ್ನೂ ಸಹಿ ಕೂಡ ಮಾಡಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಸಿದ್ದರಾಮಯ್ಯ ಅವರು ಬಂಧನ ಭೀತಿ ಇರಲಿಲ್ವಾ, ಅಥವಾ ಏನು ಅವರು ಬಂಧನದಿಂದ ರಕ್ಷಣೆಯನ್ನು ಕೋರಿ ಕೋರ್ಟ್ ಮೊರೆ ಹೋಗೋದಾಗಲಿ ಅಥವಾ FIR ಅನ್ನು ಕ್ವಾಶ್ ಮಾಡಿ ಕೋರ್ಟ್ ಮೊರೆ ಹೋಗೋದಾಗಲಿ ಯಾಕೆ ಮಾಡಲಿಲ್ಲ ಅಂತಂದರೆ, ಇಷ್ಟು ದಿನ ಲೋಕಾಯುಕ್ತದಲ್ಲಿ ಪ್ರಕರಣ ಇತ್ತು, ಇಷ್ಟು ದಿನ ಏನು ಕೋರ್ಟ್ಗಳಲ್ಲಿ ವಿಚಾರಣೆ ಆದರೂ CM ಸಿದ್ದರಾಮಯ್ಯ ನೇರವಾಗಿ ಇದರಲ್ಲಿ ಈ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಎಲ್ಲೂ ಸಹ ಸಣ್ಣ ದಾಖಲೆ ಕೂಡ ಇದುವರೆಗೂ ಯಾರೂ ಸಹ ನ್ಯಾಯಾಲಯಗಳ ಮುಂದಾಗಲಿ ಮಾಧ್ಯಮಗಳ ಮುಂದಾಗಲಿ ಪ್ರದರ್ಶಿಸಿಲ್ಲ. ಹೀಗಾಗಿ ಇವರನ್ನು ಬಂಧಿಸೋ ಯಾವುದೇ ಸಾಧ್ಯತೆ ಇರಲಿಲ್ಲ. ಆದರೆ ECIRಗೆ ಪ್ರಕರಣ ದಾಖಲಾಗ್ತಾ ಇದ್ದ ECIR ಆಗ್ತಾ ಇದ್ದಂಗೆ ಸಿದ್ದರಾಮಯ್ಯ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು. ಯಾಕಂತಂದರೆ ECIRಗೂ FIRಗೂ ಒಂದಷ್ಟು ಸಾಮ್ಯತೆಗಳಿದ್ದಾವೆ. ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ನ ಸೆಕ್ಷನ್ 17 ECIR ಬಗ್ಗೆ ಹೇಳುತ್ತೆ. ಏನಂತಂದರೆ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲ, EDಗೆ ಸಂಬಂಧಿಸಿದಂಥ ಆಂತರಿಕ ದಾಖಲೆ. ಇದನ್ನು ನೀವು ದೂರುದಾರರಿಗಾಗಲಿ ಅಥವಾ ಆರೋಪಿತರು ಯಾರು ಬಂಧಿತರಾಗ್ತಾರೆ ಅವ್ರಿಗೆ ಅಂಟಿಲ್ ನೀವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋರ್ಗೂ ತೋರಿಸ್ಬೇಕು ಅಥವಾ ಇದರಲ್ಲಿ ಯಾವ ಸೆಕ್ಷನ್ಗಳಿದೆ ಅಂತೇಳಿ ಹೇಳಬೇಕು ಅಂತೇಳಿ ಯಾವುದೇ ನಿಯಮಗಳಿಲ್ಲ. ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದಾಗಲೂ ಸಹ ಸುಪ್ರೀಂ ಕೋರ್ಟ್ ಎತ್ತಿಡಿದಿದೆ. ಇಲ್ಲ, ಇದು ಏನು EDಗೆ ಇರತಕ್ಕಂಥ ಅಧಿಕಾರ, ಈ ರೀತಿ ಇದ್ದಾಗ ಮಾತ್ರ ಭ್ರಷ್ಟಾಚಾರ ಮತ್ತು ಈ ಒಂದು ಎಕನಾಮಿಕ್ ಅಫೆನ್ಸಸನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು. ಹೀಗಾಗಿ ECIRನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು CMಗೂ ಸಹ ಅಷ್ಟು ಸುಲಭ ಆಗಲ್ಲ. ಹೀಗಾಗಿ ECIR ಇಂದಾಗಿ ನನ್ನ ಬಂಧನ ಏನಾದರೂ ಆಗ್ಬೋದು ಅನ್ನೋ ಒಂದು ವಿಚಾರ ಇತ್ತು. ಈ ನಿಟ್ಟಿನಲ್ಲಿ ಅವರು ಏನೀಗಾಗಲೇ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದ್ರಿಂದ ಇಲ್ಲಿ ಅವರನ್ನು CM ಅನ್ನು ಮತ್ತೆ ಬಂಧನ ಮಾಡಬೇಕು ಅಂತಂತಂದರೆ ಏನು ಅವರ ಪತ್ನಿ ಪಾರ್ವತಿ ಹೆಸರಿಗಾಗಿದೆ ಮತ್ತು ಅಧಿಕಾರಿಗಳಿದ್ದಾರೆ, ಸಾಕಷ್ಟು ಆ ಪ್ರಕ್ರಿಯೆಗಳಾಗಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಅವರು ಯಾರಾದರೂ ಸ್ವಯಂಕೃತವಾಗಿ ಹೇಳಿಕೆಯನ್ನು ನೀಡಿ ಇದು ನನ್ನ ಮುಖಾಂತರ CM ಮಾಡಿಸಿದ್ದು ಅಂತ ಹೇಳಿಕೆ ಬಂದ್ರಷ್ಟೇ CM ಅಂತದವರೆಗೂ ಒಂದು ತನಿಖೆ ಹೋಗುವಂಥದ್ದು. ಈ ರೀತಿಯಾಗಿ ಎಸ್ ನಾಗರಾಜ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮೈಸೂರಿನಲ್ಲಿ ಲೋಕಾಯುಕ್ತದಿಂದ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ಕೂಡ ಇತ್ತು. ಕಾರಣ ಅವ್ರಿಗೂ ಕೂಡ ನೋಟಿಸ್ ನೀಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾದರು. ಈಗ ಕೆಸರೆ ಗ್ರಾಮದಲ್ಲಿ ಲೋಕಾಯುಕ್ತದಿಂದ ಸ್ಥಳ ಮಹಜರಿಗೆ ಅವರ ಜೊತೆಯಲ್ಲೇ ಕರ್ಕೊಂಡು ಹೋಗಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರನ್ನ ಕರೆದೊಯ್ದು ವಿಚಾರಣೆ ಮಾಡಲಾಗ್ತಾ ಇದೆ. ಸ್ಪಾಟ್ ಮಹಜರು ಕೂಡ ಆಗ್ತಾ ಇದೆ. ಇಲ್ಲೂ ಕೂಡ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿ ಸಂಬಂಧ ಸ್ಥಳ ಮಹಜರಾಗ್ತಾ ಇದೆ. SP ಉದೇಶ್, DYSP ಮಾಲ್ತೇಶ್ ಅವರಿಂದ ಸ್ಥಳ ಮಹಜರು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರೈಟ್.